ಎಲ್ಲರಿಗೂ ನಮಸ್ಕಾರ. ಟಿ2 ಲೈವ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ಈ ವಿಡಿಯೋವನ್ನು ಕೊನೆ ತನಕ ನೋಡಿ, ಹಾಗೆ ಹೊಸ ವಿಡಿಯೋದ ಅಪ್ಡೇಟ್ಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ. ಸ್ನೇಹಿತರೆ, ಕೆಲವು ಕಾಂಬಿನೇಷನ್ಗಳೇ ಹಾಗೆ, ಕೇಳಿದ ಕೂಡಲೇ ತಲೆಯೊಳಗೆ ಕೂತು ಬಿಡುತ್ತೆ. ಇಬ್ಬರು ಹೀರೋಗಳು ಒಂದೇ ಸಿನಿಮಾದಲ್ಲಿ ನಟಿಸುತ್ತಾರೆ ಅನ್ನೋದೇ ಸಿನಿ ಪ್ರೇಮಿಗಳಲ್ಲಿ ದೊಡ್ಡದೊಂದು ಕ್ರೇಜ್ ಹುಟ್ಟಿಸುತ್ತೆ. ಕನ್ನಡ ಚಿತ್ರರಂಗದಲ್ಲಿ ಸದ್ಯ ಅಂತಹದೊಂದು ಕ್ರೇಜ್ ಹುಟ್ಟುಹಾಕುತ್ತಿರುವುದು ಗಣೇಶ್ ಹಾಗೂ ರಮೇಶ್ ಅರವಿಂದ್ ಅವರ ಕ್ರೇಜಿ ಕಾಂಬಿನೇಷನ್. ಇವರಿಬ್ಬರು ಒಂದೇ ಸಿನಿಮಾ ಒಟ್ಟಿಗೆ ನಟಿಸುತ್ತಿದ್ದಾರೆ. ಆ ಸಿನಿಮಾ ಪೋಸ್ಟರ್ ಕೂಡ ಈಗಾಗಲೇ ರಿವೀಲ್ ಆಗಿದೆ. ಒಂದು ಹಳೆ ಪೋಸ್ಟ್ ಕಾರ್ಡ್ ಮೇಲೆ ಕೇವಲ ಇಬ್ಬರ ಫೋಟೋ ಇಟ್ಟಿದ್ದರೆ ಅಷ್ಟೊಂದು ಮಜಾ ಕೊಡುತ್ತಿರಲಿಲ್ಲ. ಆದರೆ ಈ ಟೈಟಲ್ ಇಲ್ಲದ ಪೋಸ್ಟರ್ ಬೇರೆ ಏನೋ ಹೇಳುವುದಕ್ಕೆ ಹೊರಟಿದೆ. ಇನ್ನು ಈ ಸಿನಿಮಾದ ಟೀಮ್ ನೀವು ಹಿಂದೆಂದೂ ನೋಡಿರದ ಗ್ರೇಟೆಸ್ಟ್ ಶೋ ಎಂದು ಹೇಳಿಕೊಂಡಿದೆ. ಪೋಸ್ಟರ್ ಏನೋ ಮಜವಾಗಿದೆ, ಆದರೆ ಅದಕ್ಕಿಂತಲೂ ಕ್ರೇಜಿ ಅಂತ ಅನಿಸಿದ್ದು ಗೋಲ್ಡನ್ ಸ್ಟಾರ್ ಗಣೇಶ್ ಹಾಗೂ ರಮೇಶ್ ಅರವಿಂದ್ ಅವರ ಕಾಂಬಿನೇಷನ್. ಈ ಹಿಂದೆ ಈ ಜೋಡಿ ಒಂದೇ ಸಿನಿಮಾಗೆ ಒಟ್ಟಿಗೆ ಕೆಲಸ ಮಾಡಿದ್ದರೂ ಹೀರೋಗಳಾಗಿ ಸ್ಕ್ರೀನ್ ಶೇರ್ ಮಾಡಿಕೊಂಡಿರಲಿಲ್ಲ. ಆದ್ರೀಗ ಒಂದೇ ಪರದೆ ಮೇಲೆ ಇಬ್ಬರು ಸ್ಯಾಂಡಲ್ವುಡ್ನ ತ್ಯಾಗರಾಜರು ತಮ್ಮ ಕತೆ ಹೇಳುವುದಕ್ಕೆ ಬರುತ್ತಿದ್ದಾರೆ. ಹೌದು, ಕನ್ನಡ ಚಿತ್ರರಂಗದ ತ್ಯಾಗರಾಜ ಯಾರು ಅಂತ ವಿಶೇಷವಾಗಿ ಹೇಳಬೇಕಿಲ್ಲ. ಒಂದಿಷ್ಟು ವರ್ಷಗಳ ಕಾಲ ರಮೇಶ್ ಅರವಿಂದ್ಗೆ ಈ ಹೆಸರು ಅಭಿಮಾನಿಗಳೇ ಪ್ರೀತಿಯಿಂದ ಇಟ್ಟಿದ್ದರು. ಬ್ಯಾಕ್ ಟು ಬ್ಯಾಕ್ ಹಿಟ್ಗಳನ್ನು ಕೊಟ್ಟಿದ್ದ ರಮೇಶ್ ಅರವಿಂದ್ ಪ್ರತಿ ಸಿನಿಮಾದಲ್ಲೂ ನಾಯಕಿಯನ್ನು ಕಳೆದುಕೊಂಡಿದ್ದರು. ಅದಕ್ಕೆ ಪ್ರೀತಿಯಿಂದ ತ್ಯಾಗರಾಜ ಎಂದು ಫ್ಯಾನ್ಸ್ ಕರೆದಿದ್ದರು. ಮುಂಗಾರು ಮಳೆ ಬಂದ್ಮೇಲೆ ಅದು ಗೋಲ್ಡನ್ ಸ್ಟಾರ್ ಗಣೇಶ್ ಕಡೆಗೆ ಶಿಫ್ಟ್ ಆಗುತ್ತಿತ್ತು. ರಮೇಶ್ ಅರವಿಂದ್ ಹಾಗೂ ಗಣೇಶ್ ಇಬ್ಬರಲ್ಲೂ ಒಂದು ಸಾಮ್ಯತೆ ಇದೆ. ಈ ಇಬ್ಬರು ನಟರು ಸಿನಿಮಾದಲ್ಲಿ ಎಷ್ಟು ನಗಿಸಬಲ್ಲರೋ ಅಷ್ಟೇ ಕಣ್ಣಲ್ಲಿ ನೀರು ಹಾಕಿಸಬಲ್ಲರು. ಇಬ್ಬರೂ ಈ ಎರಡು ವಿಷಯದಲ್ಲಿ ನಿಸ್ಸೀಮರು. ಇನ್ನೊಂದು ಸಾಮ್ಯತೆ ಅಂದರೆ ಇವರಿಬ್ಬರ ಸಿನಿಮಾಗಳು ಹೆಚ್ಚು ಕಡಿಮೆ ಒಂದೇ ಜಾನರ್ಗೆ ಹೋಲಿಸಬಹುದು. ಈ ಕಾರಣಕ್ಕೆ ಸ್ಯಾಂಡಲ್ವುಡ್ ಇದೊಂದು ಕ್ರೇಜಿ ಕಾಂಬಿನೇಷನ್ ಅಂತ ನಿಸ್ಸಂದೇಹವಾಗಿ ಹೇಳಬಹುದು. ಈ ಹಿಂದೆ ಇವರಿಬ್ಬರ ನಟಿಸುತ್ತಿರುವ ಇದೇ ಸಿನಿಮಾ ಪೋಸ್ಟರ್ ಒಂದು ರಿವೀಲ್ ಮಾಡಲಾಗಿತ್ತು. ಈಗ ಗಣೇಶ್ ಹುಟ್ಟುಹಬ್ಬಕ್ಕೆ ಮತ್ತೊಂದು ಪೋಸ್ಟರ್ ರಿವೀಲ್ ಮಾಡಿದ್ದಾರೆ. ಪುಷ್ಪಕ ವಿಮಾನ, ಇನ್ಸ್ಪೆಕ್ಟರ್ ವಿಕ್ರಮ್, ಮಾನ್ಸೂನ್ ರಾಗದಂತಹ ಸಿನಿಮಾಗಳನ್ನು ನಿರ್ಮಾಣ ಮಾಡಿರುವ ವಿಖ್ಯಾತ್ AR ಈಗ ನಿರ್ದೇಶಕರಾಗಿರುವುದು ವಿಶೇಷ. ಸದ್ಯ ಪೋಸ್ಟರ್ನಲ್ಲಿ ಹೆಚ್ಚಿನ ವಿಷಯವನ್ನೇನು ಹೇಳಿಲ್ಲ, ಆದರೆ ಒಂದಿಷ್ಟು ಸುಳಿವನ್ನಂತೂ ಕೊಟ್ಟಿದ್ದಾರೆ. ಈ ಪೋಸ್ಟರ್ನಲ್ಲಿ ರಮೇಶ್ ಅರವಿಂದ್ ಹಾಗೂ ಗಣೇಶ್ ಅವರ ಯಂಗ್ ಇರುವ ಫೋಟೋಗಳನ್ನು ಬಳಸಲಾಗಿದೆ. ಒಂದು ಕಾಗದದ ಲಕೋಟೆ, ಅದರ ಮೇಲೊಂದು ಪಿಪಿ ಇಡಲಾಗಿದೆ. ವಿದೇಶದ ಸೀಲೊಂದು ಇದೆ. ಹೀಗಾಗಿ ಓಲ್ಡ್ ಫೋಟೋ ತೋರಿಸಿದ್ದರಿಂದ ಇದೊಂದು ರೆಟ್ರೋ ಸಿನಿಮಾ ಇರಬಹುದಾ ಅನ್ನೋ ಅನುಮಾನ ಮೂಡಿದರೂ ರಮೇಶ್ ಅರವಿಂದ್ ಅವರ ಬರ್ತ್ಡೇ ವೇಳೆ ರಿಲೀಸ್ ಆದ ಫೋಟೋ ಬೇರೆನೇ ಹೇಳುತ್ತದೆ. ಅದೇನೇ ಇರಲಿ, ಆಗಸ್ಟ್ 16ಕ್ಕೆ ಫಸ್ಟ್ ಲುಕ್ ರಿಲೀಸ್ ಆಗುತ್ತದೆ. ಅಲ್ಲಿಯವರೆಗೆ ಕುತೂಹಲದಿಂದ ಕಾದು ನೋಡೋಣ. ಸ್ನೇಹಿತರೆ, ಈ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಇನ್ನೊಂದು ಹೊಸ ವಿಚಾರದೊಂದಿಗೆ ಮತ್ತೆ ಸಿಗುತ್ತೇನೆ. ಎಲ್ಲರಿಗೂ ಧನ್ಯವಾದಗಳು.